ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಎಸ್ಸೆ 2 ಮಾರ್ಚ್ 2025 ಪ್ರಶ್ನೆ ಪತ್ರಿಕೆ ವಿಷಯ ಸಮಾಜ ವಿಜ್ಞಾನ. ಮೊದಲನೇ ಪ್ರಶ್ನೆಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆಗೆ ಉತ್ತರ ಮೌರ್ಯ ಸಮಾಜ, ಎರಡನೇ ಪ್ರಶ್ನೆಗೆ ಉತ್ತರ 1336, ಮೂರನೇ ಪ್ರಶ್ನೆಗೆ ಉತ್ತರ ನೈಲ್, ನಾಲ್ಕನೇ ಪ್ರಶ್ನೆಗೆ ಉತ್ತರ ರಜಿಯಾ ಸುಲ್ತಾನ, ಐದನೇ ಪ್ರಶ್ನೆಗೆ ಉತ್ತರ ಪುರಂದರದಾಸರು, ಆರನೇ ಪ್ರಶ್ನೆಗೆ ಉತ್ತರ 18, ಏಳನೇ ಪ್ರಶ್ನೆಗೆ ಉತ್ತರ ಅದ್ವೈತ, ಎಂಟನೇ ಪ್ರಶ್ನೆಗೆ ಉತ್ತರ ಜಾತ್ಯತೀತತೆ, ಒಂಬತ್ತನೇ ಪ್ರಶ್ನೆಗೆ ಉತ್ತರ ಗೋಧಿ. ಈ ಒಂದು ಫಸ್ಟ್ 3 ಮೇನ್ಸ್ಗೆ ಪ್ರತಿ ಮೇನ್ಗೂ ಕೂಡ 3 ಮಾರ್ಕ್ಸ್ ಇದೆ. ಫಸ್ಟ್ ಮೇನ್ಗೂ 3 ಮಾರ್ಕ್ಸ್ ಇದೆ. ಬಿಟ್ಟ ಸ್ಥಳ ಸೂಕ್ತ ಭರ್ತಿ ಮಾಡಿ ಇದಕ್ಕೂ 3 ಮಾರ್ಕ್ಸ್ ಇದೆ. ಸರಿಯಾದ ಪದವನ್ನು ಆಯ್ಕೆ ಮಾಡಿ ಬರೆಯಿರಿ, ಇದಕ್ಕೂ ಕೂಡ 3 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆಗೆ ಉತ್ತರ ಕಾಳಿದಾಸ, 11ನೇ ಪ್ರಶ್ನೆಗೆ ಉತ್ತರ ಮೂಲಭೂತ ಹಕ್ಕು, 12ನೇ ಪ್ರಶ್ನೆಗೆ ಉತ್ತರ ಏಷ್ಯಾ. ನೆಕ್ಸ್ಟ್ 13ನೇ ಪ್ರಶ್ನೆಯಿಂದ 20ರ ಪ್ರಶ್ನೆವರೆಗೆ 3-4 ವಾಕ್ಯಗಳನ್ನು ನೀವು ಉತ್ತರಿಸಬೇಕಾಗುತ್ತೆ. ಟೋಟಲ್ 8 ಕ್ವಶನ್ಸ್ ಇದೆ. ಈಚ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ 16 ಮಾರ್ಕ್ಸ್. ರಜಪೂತರ ಗುಣಧರ್ಮಗಳು ಯಾವುವು ಅದಕ್ಕೂ ಕೂಡ ಆನ್ಸರ್ನ ಬರೆದಿದ್ದೀನಿ. ನೆಕ್ಸ್ಟ್ ಮೊಘಲ ಸಾಮ್ರಾಜ್ಯದ ಅವನತಿಯ ಕಾರಣಗಳೇನು, ಹಾಗೆ ಭಕ್ತಿ ಪಂಥದ ಪರಿಣಾಮಗಳನ್ನು ಹೆಸರು ಹೇಳಿರಿ, ಪ್ರಜಾಪ್ರಭುತ್ವದ ಮಹತ್ವವೇನು, ಹಾಗೂ ಮೂಲಭೂತ ಕರ್ತವ್ಯಗಳು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಮಾಡಬೇಕು, ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ ನೀಡಲಾಗಿದೆ, ಯುರೋಪರನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ, ಹಾಗೂ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು. ಈ ಇಷ್ಟು ಪ್ರಶ್ನೆಗಳು ಕೂಡ ನಾನು ರೈಟ್ ಸೈಡಲ್ಲೇ ಆನ್ಸರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸಾಮ್ರಾಟ ಅಶೋಕ ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಇದನ್ನು ನೀವು ಓನಾಗಿ ಕೂಡ ನೀವು ಇದನ್ನು ಬರಿಬೋದು. ಅಶೋಕನ ಬಗ್ಗೆ ಅಥವಾ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಗಣರಾಜ್ಯೋತ್ಸವ ಅಥವಾ ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ, ಸೊ ಈ ಥರದನ್ನ ನೀವು ಬೇಕಾದ್ರೆ ಓನಾಗಿ ನೀವು ಯಾವ ಡೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಇದನ್ನೆಲ್ಲ ನೀವು ಬೇಕಾದ್ರೆ ನೀವು ಬರಿಬೋದು. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇದು ಒಂದು ಮೊಹಮ್ಮದ್ ಬಿನ್ ತುಘಲಕ್ ರವರ ಅರ್ಥಹೀನ ಪ್ರಯೋಗಗಳ ಸುಲ್ತಾನರ ಹೇಳಿಕೆಯನ್ನು ಸಮರ್ಥಿಸಿ. ಲಾಸ್ಟ್ ನೀವು ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಿ 4 ಕೊಟ್ಟಿರುವಂಥ 4 ಪ್ಲೇಸಸ್ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೋಟಲ್ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ನಾನೀಗ ಈ ಕ್ವಶನ್ ಪೇಪರ್ ಜಸ್ಟ್ ನಿಮಗೆ ಇದು ರೆಫರೆನ್ಸ್ ಮಾಡೋಕ್ಕೆ ಅನ್ನೋದು ಮಾಡಲ್ ಕ್ವಶನ್ ಪೇಪರ್. ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಈ ಪೇಪರ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು. ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಸೊ ಈ ಥರ ಒಂದು ಟೈಪ್ಸ್ ಕ್ವಶನ್ಗಳು ಅಂದರೆ ಪ್ಯಾಟ್ರನ್ ಈ ಥರ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ಆಮೇಲೆ ನೀವು ಕಮೆಂಟಲ್ಲಿ ಇದು ಫೇಕ್, ಈ ಥರ ಪೇಪರ್ ಬರಲ್ಲ ಅಂತೆಲ್ಲ ನೀವು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ವೀಡಿಯೋನ ಫಸ್ಟಿಂದ ನೀವು ಲಾಸ್ಟ್ ತನಕ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀವು ಎಕ್ಸಾಮ್ನ ನೀವು ಬರಿಬೇಕು ಅಂತ. ಥ್ಯಾಂಕ್ ಯು.